ಜಿಲ್ಲೆಯಿಂದ ಬಂದಿದ್ದೀವಿ. ಇವತ್ತಿನ ದಿವಸ ಕಾರ್ಯಕ್ರಮ ಯೋಗೇಂದ್ರ ಯಾದವ್ರವರ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತ ನಾವು ಭಾಳ ಉತ್ಸಾಹದಿಂದ ಬಂದ್ವಿ. ಭಾಳ ಚೆನ್ನಾಗಿ ಡೀಟೇಲ್ ಆಗಿ ಯೋಗೇಂದ್ರ ಯಾದವ್ ಅವರು ಯಾವ ಥರ ಈ ಒಂದು SIR ಇಂದ ಏನು ಮತದಾರರನ್ನು ತೆಗೆಯುವಂಥ ಪ್ರಕ್ರಿಯೆ ನಡೀತಾ ಇದೆ, ಹೊರತು ಸೇರಿಸುವಂಥ ಪ್ರತಿಕ್ರಿಯೆ ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ, ಸರಳವಾಗಿ, ಭಾಳ ಮನದಟ್ಟಾಗಿ ಅರ್ಥ ಆಗಂಗೆ ಹೇಳಿರೋದು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಬಿಹಾರ ರಾಜ್ಯದಲ್ಲಿ ಸುಮಾರು 68 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರೋದನ್ನು ಒಂದೊಂದಾಗಿ ವಿವರವಾಗಿ ಹೇಳ್ತಾ ಇದ್ದರೆ ಇಷ್ಟೆಲ್ಲ ಆಗುತ್ತಾ ಅಂತ. ಆಮೇಲೆ ನಮ್ಮ ಚುನಾವಣಾ ಆಯೋಗ ಇವತ್ತು ದಿವಸ ಏನಾಗಿದೆ ಅಂದರೆ ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ. ಅದು ಜವಾಬ್ದಾರಿಯುತವಾಗಿ ಅದು ನಾನು ಮಾಡುವಂಥ ಕರ್ತವ್ಯವನ್ನು ಮಾಡದಿರ ಉದಾಸೀನವಾಗಿರೋದನ್ನು ಭಾಳ ಮನದಟ್ಟಾಗಿ ಯೋಗೇಂದ್ರ ಯಾದವ್ ಅವರು ಭಾಳ ಮನದಟ್ಟಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾದಂಥ ಒಂದು ಪ್ರಾತಿಪತ್ಯ ವಹಿಸಿರ್ತಕ್ಕಂಥದ್ದು. ಅದು ಭಾಳ ಶ್ರದ್ಧೆಯಿಂದ ಮಾಡಬೇಕೇ ಹೊರತು ಬೇಕಾಬಿಟ್ಟಿಯಾಗಿ ಯಾರೋ ಒಂದು ಮರ್ಜಿಗೆ ಎಲ್ಲೋ ಒಂದು ಕುತ್ಕೊಂಡು BLOಗಳ ಒಂದು ಇದಕ್ಕೆ ಮರ್ಜಿಗೆ ಗುರಿ ಹಾಕ್ಕೊಡ್ದು ಅದು ನಿಜವಾದಂಥ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸುವಂಥ ಒಂದು ಕ್ರಮ ಆಗಬೇಕು. ನಿಜವಾಗಲೂ ಅರ್ಥವಂತಿಕೆ ಆವಾಗ ಬರುತ್ತೆ ಅಂತ ನಮ್ಮ ಒಂದು ಕಾರ್ಯಕ್ರಮದಿಂದ ಮೂಡಿ ಬಂದಿದೆ. ಇದು ಬಹಳ ಜನಗಳಿಗೆ ಅರಿವು ಉಂಟು ಮಾಡುವಂಥದ್ದು. ಕರ್ನಾಟಕದ ಜನತೆಯ ಒಂದು ಜಾಣ್ಮೆಗೆ ಜಾಗೃತಿಯ ಒಂದು ಆವಿಷ್ಕಾರ ಉಂಟು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು. ಇವೆಲ್ಲಕ್ಕೂ ನಾವು ಜನ ಎಚ್ಚೆತ್ತುಕೊಳ್ಬೇಕು ಅಂತ ಈ ಮೂಲಕ ನಾವೂ ಸಹ ಅದಕ್ಕೆ ನಾವು ಆಶಿಸ್ತಾ ಇದ್ದೀವಿ. ಎಮ್ಮ ಲಕ್ಷ್ಮೀನಾರಾಯಣ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ, ಮಂಚನಹಳ್ಳಿ ಗ್ರಾಮ.